12 ನಿಮಿಷ ಹೃದಯನ ಗಟ್ಟಿ ಮಾಡಿಕೊಂಡು ಉಸಿರನ್ನ ಬಿಗಿಯಾಗಿ ಹಿಡ್ಕೊಂಡು ನೀವು ನೋಡಬೇಕು. ಅಷ್ಟು ಗಟ್ಟಿಯಾಗಿ ಕಟ್ಟಿದ್ದಾರೆ ಈ ಸಿನಿಮಾದ ಬ್ರಿಡ್ಜ್ ಕ್ರಾಸಿಂಗ್ ಸನ್ನಿವೇಶ. ಹೌದು, 1977ರಲ್ಲಿ ತೆರೆಕಂಡಂತಹ ಸಾಸರರ್ ಅನ್ನುವಂತಹ ಚಿತ್ರ ನಿಜಕ್ಕೂ ಅಂಡರ್ ರೇಟೆಡ್ ಜಮ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ನೀವು ಓಡಿಸ್ತಾ ಇರೋ ಟ್ರಕ್ಕಿನ ಹಿಂದೆನೆ ನಿಮ್ಮ ಜೀವನ ತೆಗೆಯೋ ಡೈನಮೈಟ್ ಇದೆ. ಆದ್ರೂ ಕೂಡ ಅದನ್ನ ಕ್ಯಾರಿ ಮಾಡಿ ನೀವು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಅದನ್ನ ತಲುಪಿಸಲೇಬೇಕು. ಯಾಕಂದ್ರೆ ಅದು ನಿಮ್ಮ ನೀಡ್. ನನಗೂ ಇಷ್ಟು ದಿನ ಈ ಸಿನಿಮಾದ ಬಗ್ಗೆ ಗೊತ್ತಿರಲಿಲ್ಲ. ರೀಸೆಂಟ್ಲಿ ಸ್ಟುಡಿಯೋ ಬೈಂಡರ್ ಅಲ್ಲಿ ಬಂದಂತಹ ಒಂದು ವಿಡಿಯೋದ ಮೂಲಕ ಈ ಸಿನಿಮಾದ ಪರಿಚಯ ಆಯಿತು. ಮೊದಲಾರ್ಧದಲ್ಲಿ ಆ ಪಾತ್ರಗಳನ್ನ ಪರಿಚಯ ಮಾಡ್ತಾರೆ. ಅದಾದ ಮೇಲೆ ಅತ್ಯಂತ ಡೇಂಜರಸ್ ನೈಟ್ರೋಗ್ಲಿಸರಿನ್ ಅನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ 2 ಲಾರಿಗಳಲ್ಲಿ ಸಾಗಿಸುವಂತಹ ಸನ್ನಿವೇಶ ಬರುತ್ತೆ. ತುಂಬಾನೇ ಅಡ್ವೆಂಚರಸ್ ಆಗಿ, ರಿಯಲಿಸ್ಟಿಕ್ ಆಗಿ, ಬ್ರೆಥ್ಟೇಕಿಂಗ್ ಆಗಿದೆ ಪ್ರತಿಯೊಂದು ಮೊಮೆಂಟ್ಸ್ ಕೂಡ. ಇದು ವಿಲಿಯಂ ಫ್ರೀಡ್ಕಿನ್ ಅವರ 3ನೇ ಚಿತ್ರ. ಯಾರಾದರೂ ಈ ಸಿನಿಮಾ ನೋಡಿಲ್ಲ ಅಂದರೆ ಯೂಟ್ಯೂಬ್ನಲ್ಲೇ ಅವೈಲೇಬಲ್ ಇದೆ, ಕೂಡಲೇ ನೋಡಿ. ಯಾರಾದರೂ ನೋಡಿದರೆ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.